ನಾವೆಲ್ಲ ಕಾಯ್ತಾ ಇರುವಂತಹ ಗಳಿಗೆಗೆ ಇನ್ನೊಂದು 15 ನಿಮಿಷ ಅಷ್ಟೇ ಕಾಯಬೇಕು ನಾವು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಇದ್ದಾರೆ. ಯಾರಿಗೆ ಗಿಫ್ಟ್, ಯಾರಿಗೆ ಜಾಕ್ಪಾಟ್, ಯಾರಿಗೆ ಬರೆ, ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆ ಪಡೆದುಕೊಳ್ಳುವಂತಹ ಒಂದು ಸಂಪ್ರದಾಯ ಇದೆ. ಅದು ಪ್ರತಿ ವರ್ಷ ಕೂಡ ಫಾಲೋ ಆಗುತ್ತೆ. ಹಾಗೆ ಈ ವರ್ಷ ಕೂಡ ಫಾಲೋ ಆಗಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಬಜೆಟ್ ಒಳಗೆ ಶಿಸ್ತು ಜೊತೆಗೆ ಸಂಪತ್ತಿನ ಸಮಾನ ಹಂಚಿಕೆ ಈ ಬಾರಿ ಕೂಡ ಆಗುತ್ತಾ, ಅಥವಾ ಸಂಪತ್ತಿನ ಸಮಾನ ಹಂಚಿಕೆಯಲ್ಲಿ ಕೆಲವರು ಗಿವ್ ಇಟ್ ಅಪ್ ಅಂತ ಹೇಳ್ತಾರ? ಸಂಪನ್ಮೂಲಗಳ ಕ್ರೋಢೀಕರಣ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಸವಾಲಾಗೇ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದು, ಸಂಪನ್ಮೂಲಗಳ ಕ್ರೋಢೀಕರಣ ಅಂತಂದ್ರೆ ಸರ್ಕಾರಕ್ಕೆ ಬರುವ ಆದಾಯ, ಈ ಆದಾಯವನ್ನ ಯಾವ ರೀತಿಯಲ್ಲಿ ಇವರು ಸಂಗ್ರಹ ಮಾಡ್ತಾರೆ. ಒಂದು ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಅಂದ್ರೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಪೈಸೆ ಬರ್ತಾ ಇದೆ, ಅಬಕಾರಿಯಿಂದ ಎಷ್ಟು, ನೋಂದಣಿ ಮುದ್ರಾಂಕದಿಂದ ಎಷ್ಟು, RTO ಇಂದ ಎಷ್ಟು, ರಾಜಸ್ವ ಸಂಗ್ರಹಣೆಯಿಂದ ಎಷ್ಟು, ಹೀಗೆಲ್ಲ ಲೆಕ್ಕಾಚಾರ ಇರುತ್ತಲ್ಲ. ನಿಮಗೆ ಬಜೆಟ್ ಪ್ರತಿನಲ್ಲಿ ಕೊನೆ ಪೇಜಲ್ಲಿ ಕೊಟ್ಟಿರ್ತಾರೆ ಅದನ್ನು. 1 ರೂಪಾಯಿ ಆದಾಯ ಬಂದರೆ ಎಲ್ಲೆಲ್ಲಿಂದ ಬರುತ್ತೆ, 1 ರೂಪಾಯಿ ಖರ್ಚು ಮಾಡಿದ್ರೆ ಯಾವ್ಯಾವ್ದಕ್ಕೆ ಖರ್ಚು ಮಾಡ್ತೀವಿ ಅಂತಕ್ಕಂಥ ಲೆಕ್ಕಾಚಾರ. ಸೊ ಸಿದ್ದರಾಮಯ್ಯನವರ ಬಜೆಟ್ 17ನೇ ಬಜೆಟ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಇನ್ನೇನು ಕೆಲವೇ ಹೊತ್ತು, ಕೆಲವೇ ಕ್ಷಣ ಯಾರಿಗೆ ಸಿಹಿ ಯಾರಿಗೆ ಕಹಿ ಅಂತಕ್ಕಂಥ ಪ್ರಶ್ನೆ ಇದ್ದೇ ಇದೆ. ಎಲ್ಲಿ ಬೆಲೆ ಏರಿಕೆ, ಎಲ್ಲಿ ಬೆಲೆ ಇಳಿಕೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಲೆಕ್ಕದ ಹುಂಡಿಯಲ್ಲಿ ಏನುಂಟು ಏನಿಲ್ಲ, ಇದೊಂದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಉತ್ತರ ಕೂಡ ಸಿಗುತ್ತೆ. ಅದಕ್ಕೆ ಗೃಹಲಕ್ಷ್ಮಿಯರಿಗೆ ಮತ್ತೆ ಸಿಹಿ ಸಿಗುತ್ತಾ, 2000 ಜೊತೆಗೆ ಅಡಿಷನಲ್ ಆಗಿ ಏನು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ. ಮಾಸಿಕ 2000 ಜೊತೆಗೆ ವಾರ್ಷಿಕ 2 ಸೀರೆ, ಇದು ಅನುಮೋದನೆ ಆಗಿದೆ. ಬಟ್ ಇವತ್ತು ಅಧಿಕೃತ ಘೋಷಣೆ ಆಗುತ್ತೆ ಅಂತಿದ್ದಾರೆ. ನೋಡ್ರ ಬಜೆಟ್ನಲ್ಲಿ ಸಿಎಂ ಇದರ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಗೃಹಲಕ್ಷ್ಮಿಯರಿಗೆ ಇದು ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್, ಖರ್ಚು, ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಖರ್ಚಿನ ಬಾಬ್ತು, ಆದಾಯದ ಬಾಬ್ತು ಬೇರೆ ಇರುತ್ತೆ. ಹೌದು. ಆಮೇಲೆ ರಾಜಸ್ವ ಅಂತ ಆಗ್ಲೇ ಹೇಳ್ತಿದ್ವಿ. ರಾಜಸ್ವ ಅಂದ್ರೆ ನಥಿಂಗ್ ಬಟ್ ರೆವೆನ್ಯೂ, ನಮಗೆ ಎಲ್ಲೆಲ್ಲಿಂದ ಆದಾಯ ಬರ್ತಾ ಇದೆ ಅಂತ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀವಿ ನಿಮಗೆ, ಬಜೆಟ್ನಲ್ಲಿ ಏನಿರಬಹುದು, ಯಾವುದರ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಅಂತ. CM ಸಿದ್ದರಾಮಯ್ಯ ಅವರ ಅತ್ಯಂತ ಜನಪ್ರಿಯ ಯೋಜನೆ ಯಾವುದು ಕೇಳಿದ್ರೆ ಅನ್ನಭಾಗ್ಯ ಯೋಜನೆ. ಯಾಕಂದ್ರೆ ನೀವು ಇಡೀ ಅವ್ರದಷ್ಟು ಗ್ಯಾರಂಟಿಗಳಲ್ಲಿ ಹೈಯೆಸ್ಟ್ ಬೆನಿಫಿಷಿಯರೀಸ್ ಇರೋದು, ಅಂದ್ರೆ ಫಲಾನುಭವಿಗಳು ಇರೋದೇ ಈ ಅನ್ನಭಾಗ್ಯ ಯೋಜನೆಗೆ. 4 ಕೋಟಿಗೂ ಮಿಗಿಲಾಗಿದ್ದಾರೆ. ಸೊ ಆ ಇಂದಿರಾ ಕಿಟ್ನಲ್ಲಿ ಅನೇಕ ಪದಾರ್ಥಗಳನ್ನು ಆ್ಯಡ್ ಮಾಡುವಂತಹ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಘೋಷಣೆ. ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, 2 ಸೀರೆಯನ್ನು ಕೊಡಬಹುದು ವರ್ಷಕ್ಕೆ ಅಂತ ಹೇಳಿ. ಹಿಂದೆ ಕೂಡ ರಾಜಕಾರಣಿಗಳು ಕೊಟ್ಟಿದ್ರು. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ 1970 ರಾಮಕೃಷ್ಣ ಹೆಗಡೆ ಅವರು ಕೂಡ ತುಂಬ ಜನಪ್ರಿಯ ಯೋಜನೆಯನ್ನು ಘೋಷಿಸಿದ್ರು. ಬಟ್ ಸ್ವಲ್ಪ ವರ್ಷಗಳ ನಂತರ ಅದು ಡಿಸ್ಕಂಟಿನ್ಯೂ ಆಯಿತು. ಈಗ ಮತ್ತೆ ಸೀರೆ ನಾರಿಯರಿಗೆ ಸಿಗುತ್ತಾ, ಮಾಸಿಕ 2000 ರೂಪಾಯಿ ಸಿಗ್ತಾ ಇದೆ. ಅದರ ಜೊತೆಗೆ ಇನ್ನಷ್ಟು ಮಹಿಳಾ ಮತದಾರರನ್ನ ಸೆಳೆಯುವ ಪ್ರಯತ್ನದ ಭಾಗವಾಗಿ 2 ಸೀರೆಗಳನ್ನು ಕೂಡ ಕೊಡಲಾಗುತ್ತಾ ಅನ್ನೋದು ಒಂದು ಕುತೂಹಲ. ಎಲ್ಲಕ್ಕಿಂತ ಇಂಪಾರ್ಟೆಂಟು, ನಾವು ಆಗಲೇ ಬರೀ ಗ್ಯಾರಂಟಿ ಹೊರೆ ಅಂತಿದ್ವಿ. ಗ್ಯಾರಂಟಿ ಹೊರೆ ಮಾತ್ರ ಸುಸ್ತು ಮಾಡಿಸ್ತಿಲ್ಲ ಸರ್ಕಾರನ. GSTಯ ಪಾಲುದಾರಿಕೆಯ ಹಣ ಇದೆಯಲ್ಲ, ತೆರಿಗೆ ಹಣ, ಇದು ಕೂಡ ಸುಸ್ತು ಹೊಡಿಸ್ತಿದೆ. ಸೊ ನೀವಿವತ್ತು ಒನ್ಸ್ ಸಿದ್ದರಾಮಯ್ಯ ಅವರು ಬಜೆಟ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಈ ಅಂಶಗಳನ್ನು ಹೇಳ್ತಾರೆ. ಕೇಂದ್ರದಿಂದ ನಮಗೆ ತೆರಿಗೆ ಪಾಲಿನಲ್ಲಿ ಅನ್ಯಾಯಗಳಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡೇ ಮಾಡ್ತಾರೆ. ಎಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು, ಈ ವರ್ಷ ಎಷ್ಟು ಬರಬಹುದು, ನೇರ ತೆರಿಗೆ ಒಂದು, ಮತ್ತು ಸೆಂಟ್ರಲಿಂದ ಕೂಡ ಸ್ಪೆಷಲ್ ಗ್ರಾಟಿಯಾ ಫಂಡ್ಸ್ ಎಲ್ಲ ಬರುತ್ತೆ, ಅವೆಲ್ಲ ಎಷ್ಟು ಅನ್ನೋದು ಕೂಡ ನಮಗೆ ಒಂದು ಬ್ಲೂ ಪ್ರಿಂಟ್ ಸಿಗಬೇಕು. ಇನ್ನೊಂದು, ಈ ರಸ್ತೆಗಳ ವಿಚಾರದಲ್ಲಿ, ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಎತ್ತಿಟ್ಟಿದ್ರು ಲಾಸ್ಟ್ ಟೈಮ್. ಆದರೆ ಅದರಲ್ಲಿ 8% ಖರ್ಚಾಗಿಲ್ಲ ಕರೆಕ್ಟಾಗಿ ಅನ್ನುವಂತಹ ಕೂಗಿದೆ. ನೀವು ಅದಕ್ಕೆ ಉದಾಹರಣೆಗಳು, ಬೆಸ್ಟ್ ಉದಾಹರಣೆಗಳು ಅಂತ ಹೇಳಿದ್ರೆ, ರಾಜ್ಯಾದ್ಯಂತ ನೀವೆಲ್ಲೇ ಟ್ರಾವೆಲ್ ಮಾಡಿ ಎಲ್ಲಿ ನೋಡಿದ್ರು ಕೂಡ ಧೂಳು, ಅರೆಬರೆ ಕಾಮಗಾರಿ, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲ. ಇದೆಲ್ಲದಕ್ಕೂ ಕೂಡ ಫಂಡ್ ರಿಲೀಸ್ ಆಗ್ತಿರೋದು ಕೂಡ ಒಂದು ವಿಚಾರ. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿದೆ. 2 ಹಂತಗಳಿಗೆ ದುಡ್ಡನ್ನು ಎತ್ತಿಟ್ಟಿತ್ತು ಸರ್ಕಾರ. ಈಗ 3ನೇ ಹಂತ ಕೂಡ ನಡಿಬೇಕು ಸಾಂಗೋಪಾಂಗವಾಗಿ ಅಂತ ಹೇಳಿದ್ರೆ ಅದಕ್ಕೆ ಅನುದಾನದ ಹಣ ಬೇಕು. 1-2 ಹಂತ ಮುಕ್ತಾಯವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಈ ಯೋಜನೆ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಏನು ಜನಪ್ರಿಯ ಘೋಷಣೆ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ನಮ್ಮಲ್ಲಿ ಆರ್ಥಿಕ ಶಿಸ್ತು ಅನ್ನೋದು ನಮ್ಮ ರಾಜ್ಯದ GDPಯ 25% ಮೀರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ವಿಪರೀತ ಸಾಲ ಮಾಡಿಬಿಡೋದಲ್ಲ. ಆಮೇಲೆ ಸಾಲ ಮಾಡಿ ಊಟಕ್ಕೆ ಅದಕ್ಕೆ ನಾವು ಯೂಸ್ ಮಾಡಬಾರ್ದು. ಅಂದ್ರೆ ಮನೆ ಯಜಮಾನ
ಸಾಲ ಎಲ್ಲಿಂದಲೋ ಮಾಡಿ ತುಪ್ಪ ಸಾಲ ತಿನ್ನಬಾರ್ದು ಮಾಡಿ ಅಂತಾರಲ್ಲ ಎಕ್ಸಾಕ್ಟ್ಲಿ ಆ ರೀತಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಜನರನ್ನ ಮಾತನಾಡಿಸಿದಾಗ ನಿಮಗೆ ಏನು ನಿರೀಕ್ಷೆ ಇದೆ ಬಜೆಟ್ನಲ್ಲಿ, ಏನು ಬೇಕು ನಿಮಗೆ ಸಿದ್ದರಾಮಯ್ಯನವರಿಂದ ಅಂತ ಕೇಳಿದಾಗ ಬಹುತೇಕ ಜನ ಗ್ರಾಮೀಣ ಭಾಗದಲ್ಲಿ ಹೇಳಿರ್ತಕ್ಕಂಥದ್ದು, ನಮಗೇನು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೋ ಆ ಗ್ಯಾರಂಟಿ ಯೋಜನೆಗಳನ್ನು ಸಕಾಲಕ್ಕೆ ನಮಗೆ ತಲುಪಿಸಿ. ಯಾಕೆಂದರೆ ಯಾವುದಕ್ಕೂ ಹೇಳೋರು ಕೇಳೋರು ಇಲ್ದಂಗೆ ಆಗಿದೆ, ಟೈಮ್ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ದುಡ್ಡು ಯಾವಾಗ ಬರುತ್ತೆ ಅಂತ ಗ್ಯಾರಂಟಿ ನಮಗೇ ಇಲ್ಲ. ಆದರೆ ಅದನ್ನು ಅದಕ್ಕೊಂದು ಟೈಮ್ ಬಾಂಡ್ ಮಾಡಿ, ಇಷ್ಟನೇ ತಾರೀಕು ಇಷ್ಟು ದಿವಸದೊಳಗಡೆ ನಿಮಗೆ ಕೊಡ್ತೀವಿ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಯಾವ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಡ ಅಂತ ಹೇಳಿದ್ದಾರೆ. ಆದರೆ ನೀವು ಅರ್ಬನ್ ನೀವು ಬಂದಾಗ, ಗ್ರಾಮೀಣ ಭಾಗ ಬಿಟ್ಟು ಸಿಟಿ ಕಡೆಗೆ ಬಂದಾಗ ಅಲ್ಲಿ ಜನರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಗ್ಯಾರಂಟಿ ಯೋಜನೆಗಂತ ಮೂಲ ಸೌಕರ್ಯಗಳು ಬೇಕು, ನಮಗೆ ಮೂಲ ಸೌಕರ್ಯಗಳಿಗೆ ಕಾನ್ಸಂಟ್ರೇಟ್ ಮಾಡಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಿ, ಮಧ್ಯಮ ವರ್ಗದವರಿಗೆ ಬದುಕಕ್ಕಾಗ್ತಾ ಇಲ್ಲ, ಮಧ್ಯಮ ವರ್ಗದವರೇ ಅತಿ ಹೆಚ್ಚು ಸಫರ್ ಆಗ್ತಾ ಇರೋದು ಬೆಲೆ ಏರಿಕೆಯಿಂದ. ಹಾಗಾಗಿ ನಮ್ಮ ಕಡೆ ಗಮನ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಬೆಲೆ ಏರಿಕೆ ಬಹಳ ಮುಖ್ಯವಾಗಿ ಈ ಸರ್ತಿ ಎಲ್ಲಾಗುತ್ತೆ, ಯಾವ ವಲಯದಲ್ಲಾಗುತ್ತೆ, ಅದಕ್ಕೆ ನಾವು ಹೇಳಿದ್ದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅಂತಕ್ಕಂಥದ್ದನ್ನ ನೋಡಬೇಕಾಗುತ್ತೆ. ಮತ್ತೆ ಸಮಾಜವಾದಿ ಬಗ್ಗೆ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರ್ತಾರೆ. ರೈತರಿಗೆ ಕಾರ್ಮಿಕರಿಗೆ ಬಜೆಟ್ನಲ್ಲಿ ಬಿಗ್ ಗಿಫ್ಟ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕ ಹೊರೆ ಇದೆ, ಅದರ ಮಧ್ಯೆ ಸಿಎಂ ಅನುಕಂಪವನ್ನ ತೋರಿಸ್ತಾ ಇದ್ದಾರೆ ಈ ವಲಯದವರಿಗೆ. ಯಾವ ರೀತಿ? ರೈತರಿಗೆ ಒಂದು ಆಡ್ ಮಾಡ್ಬಿಡ್ತೀನಿ. ಈ ಹಾಲಿನ ಪ್ರೋತ್ಸಾಹ ಧನವನ್ನ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದು 7 ರೂಪಾಯಿ ಕೊಡ್ತೀವಿ ಅಂತ. ಬಟ್ ಲಾಸ್ಟ್ ಟೈಮ್ 5 ರೂಪಾಯಿ ಕೊಡೋದಕ್ಕೇನೆ ಇನ್ನೂ ಆಗಿಲ್ಲ, 7-8 ತಿಂಗಳಾಗಿದೆ, ಇನ್ನೂ ಸಿಕ್ಕಿಲ್ಲ ಯಾರಿಗೂ ದುಡ್ಡು. ಲಕ್ಷಕ್ಕೂ ಅಧಿಕ ಸರ್ಕಾರಿ ಉದ್ಯೋಗ ಭರ್ತಿ ಬಗ್ಗೆ ಘೋಷಣೆಯಾಗುವ ಸಾಧ್ಯತೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥದ್ದು